ನಾವು ಆರಾಮಾಗಿ ಬದುಕಬೇಕಾಗಿತ್ತು ಅಂದರೆ ಒಂದೇ ಒಂದು ಸತ್ಯ, ದಿ ಅಲ್ಟಿಮೇಟ್ ಟ್ರುತ್ ಆಫ್ ಲೈಫ್ ಟು ಲೀಡ್ ಲೈಫ್. ಯಾವುದು ನಿಜವಾದ ಸತ್ಯ ಅಂದ್ರೆ ಈ ಶರೀರ ಏನೈತಲ್ಲ ಇದು ಇದ್ದಂಗೆ ಇರಂಗಿಲ್ಲ. ಇದನ್ನು ತಿಳ್ಕೊಂಬಿಟ್ಟು ಅಂದ್ರೆ ನೆಮ್ಮದಿ ಇರ್ತೈತಿ. ಯಾವಾಗಲೂ ಈ ಸ್ಕಿನ್ನ ಗ್ಲೋ ಆಗಂಗಿಲ್ಲ, ಯಾವಾಗಲೂ ಈ ಕೂದಲ ಬಿಳಿನೇ ಕರಿನೇ ಇರಂಗಿಲ್ಲ, ಯಾವಾಗಲೂ ಈ ಕಾಲ ಗಟ್ಟಿಯಾಗಿ ಉಳ್ಕೊಳ್ಳಂಗಿಲ್ಲ, ಯಾವಾಗಲೂ ಈ ಕೈ ಇಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡಂಗಿಲ್ಲ, ಯಾವಾಗ್ಲೂ ಈ ಶರೀರ ಏನೈತಲ್ಲ ಏನೀಗ ಹುಮ್ಮಸ್ ಏನು ಯುವಕರದೀವಿ ಭಾರಿ ಓಡಾಡ್ತೀವಿ, ಅಗದಿ ಕಲ್ಲು ಎತ್ತಿ ಹೊಡಿತೀವಿ, ಅದನ್ನೆತ್ತಿ ಹೊಡಿತೀವಿ, ಇದೇನೈತಲ್ಲ ಇದು ಇದ್ದಂಗೆ ಇರಂಗಿಲ್ಲ. ಈ ಸತ್ಯ ತಿಳ್ಕೊಂಡ್ವಿ ಅಂದ್ರೆ ನಮ್ಮ ಬದುಕು ನೆಮ್ಮದಿಯಿಂದ ಇರ್ತೈತಿ. ಈಗ ನೋಡಿ, ಊರಾಗ ಒಬ್ಬವ 10, 20, 30 kg ಗುಂಡು ಎತ್ತುತ್ತಿದ್ದ. ಗುಂಡ ಎತ್ತಾರಲ್ಲ ಜಾತ್ರೆಗೆಲ್ಲ ನೋಡಿರಲಿ, ದೊಡ್ಡ ಗುಂಡ. ಅವ 30 kg ಎತ್ತುತ್ತಿದ್ದ, 50 kg ಎತ್ತುತ್ತಿದ್ದ, 80 kg ಗುಂಡು ಎತ್ತುತ್ತಿದ್ದ. ಯಾವಾಗ? 24 ವಯಸ್ಸಿದ್ದಾಗ. ವೆನ್ ಈ ವಾಸ್ ಜಸ್ಟ್ 24 years old. 24 ವಯಸ್ಸಿತ್ತು. ಗುಂಡು ಎತ್ತೆತ್ತು ಒಗೆದು ಪದಕ ತಗೋತಿದ್ದ, ವೇದಿಕೆ ಮ್ಯಾಗ ಹತ್ತಿದ್ದ, ಎಲ್ಲರೂ ಶಬಾಷ್ 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 ಅನ್ನೋರು. ಯಾವಾಗ ಅವನಿಗೆ 74 ಆಯಿತು, ಏನು ಬಿಟ್ಕೊಳ್ಳಿ, 24 ಯಾವಾಗ ಅವನಿಗೆ 74 ಆಯಿತು, ನೂರಾಗ ಅವನಿಗೊಂದು ಸನ್ಮಾನ ಇಟ್ಕೊಂಡಿದ್ರು. ಹಿಂಗೆ ಈ ಮನುಷ್ಯ 24 ವಯಸ್ಸಿದ್ದಾಗ ಗುಂಡು ಹೊರತಿದ್ದ, 80 kg ಗುಂಡು ಹೊರತಿದ್ದ. ಇವಂಗೀಗ 74 ಆಗ್ಯಾವ. ಇವನಿಗೆ ಸನ್ಮಾನ ಇಟ್ಕೊಂಡಿವಂತ ಊರಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮದ ಸ್ಟೇಜ್ ಮ್ಯಾಗ ಹತ್ತಬೇಕಾದ್ರೆ 2 ಮೆಟ್ಲ ಹತ್ತೋದಾಗಲಿಲ್ಲ ಅವನಿಗೆ ಮ್ಯಾಗ. ಹಿಂಗೆ ಮೆಟ್ಲ ಹತ್ತಬೇಕಾದ್ರೆ ಹೊತ್ಕೊಂಡು ಬಿದ್ದ. 2 ಜನ ಬಂದು ಹೊತ್ಕೊಂಡು ಅವನ್ನ ಸ್ಟೇಜ್ ಮ್ಯಾಗ ಕುಂದ್ರಿಸಿ ಅವನಿಗೆ ಸನ್ಮಾನ ಮಾಡಿ ಭಾಷಣ ಮಾಡಬೇಕಾದ್ರೆ ಊರಾನೊಬ್ಬ ಸಣ್ಣ ಹುಡುಗರಿಗೆ ಪ್ರಶ್ನೆ ಕೇಳ್ದ. ಅಲ್ಲ, ಊರಿಗೆ ದೊಡ್ಡ ಪೈಲ್ವಾನ್ ಅಂತ ಅಂತಿದ್ರು ನಿನಗೆ, ಊರಾಗ ನೀ ಗುಂಡು ಎತ್ತಾವ, ನಿನ್ನ ಹಂಗೆ ಗುಂಡು ಎತ್ತಾವ ಯಾರೂ ಇಲ್ಲ ಅಂತಿದ್ರು. ಅಂಥ 80 kg ಗುಂಡು ಎತ್ತದವಂಗ 2 ಮೆಟ್ಲ ಹತ್ತಕ್ಕಾಗಲಿಲ್ಲಲ್ಲ, ಹ್ಯಾಂಗಿದು ಅಂತ ಒಂದು ಹುಡುಗ ಪ್ರಶ್ನೆ ಮಾಡಿದ. ಅವ ಗುಂಡು ಎತ್ತಿದ ತಾತ ಒಂದು ಕಿಮ್ಮತ್ತಿನ ಮಾತು ಹೇಳ್ದ. 24 ವಯಸ್ಸಿಗೆ ಗುಂಡು ಎತ್ತಿದ ಕೈಗಳು 74 ವಯಸ್ಸಿಗೆ ನನ್ನ ದೇಹನೇ ಎತ್ಕೊಳಕ್ಕಾಗಂಗಿಲ್ಲ, ಇದು ನಿಜವಾದ ಧರ್ಮ ಮನುಷ್ಯಂದು ಅಂತ ಅವ ಹೇಳ್ದವ ಅಷ್ಟು. 24 ವಯಸ್ಸಿಗೆ ಗುಂಡು ಎತ್ತಿದ ಕೈ 74 ವಯಸ್ಸಿಗೆ ದೇಹ ಹೋರಾಕ್ ಸಹಿತ ಆಗಂಗಿಲ್ಲ. ಯಾಕ? ನಥಿಂಗ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಯಾವುದೂ ಶಾಶ್ವತ ಅಲ್ಲ, ಯಾವುದೂ ಇದ್ದಂಗ ಇರಂಗಿಲ್ಲ. ಇದನ್ನು ತಿಳ್ಕೊಳ್ರಿ, ಸುಮ್ಮನೆ ನೆನಪಿಟ್ಕೊಳ್ಳೋದು ತಲೆಯಾಗಷ್ಟೆ. ತಲೆಯಾಗ ಇಟ್ಕೊಂಡು ಹೋಗೋದು ಅಂದ್ರೆ ಆರಾಮ ಇರ್ತೈತಿ. ಮುಖದ ಮ್ಯಾಗ ಗುಳ್ಳೆ ಆದ್ರೆ ನೋವು ಆಗಂಗಿಲ್ಲ. ಯಾವುದು ಇದ್ದಂಗೆ ಇರಂಗಿಲ್ಲ, ಯಾವುದು ಶಾಶ್ವತ ಅಲ್ಲ ಅನ್ನೋದು ತಲೆಯಾಗಿದ್ರೆ ಕೂದಲು ಒಂದು ಬಿಳಿ ಕೂದಲು ಬಂದ್ರೆ ನೋವು ಆಗಂಗಿಲ್ಲ. ನನಗೆ ಅಣಿ ಮಾಡಿ ಹೇಳ್ರಿ, ಒಂದು ಬಿಳಿ ಕೂದಲು ಏನಾರ ದೇವ್ರು ಕೊಟ್ಟ 30 ವಯಸ್ಸಿಗೆ ಅಂದ್ರೆ ಎಷ್ಟು ದೇವ್ರಿಗೆ ಬದಲು ಹೇಳ್ರಿ ನೀವು. ಕನ್ನಡಿ ಮುಂದೆ ನಿಂತವು ಏನೇನು ಬರ್ತದೆ ನಿಮಗೆ? ಅಲ್ಲ, ದೇವ್ರು ನಿನಗೇನು ದೀಪ ಹಚ್ಚೋದು ಬಿಟ್ಟಿದ್ದು ನನ್ನ, ನಿನಗೆ ಸೋಮವಾರ ಮಾಡೋದು ಬಿಟ್ಟಿದ್ದು ನನ್ನ, ನಿನಗೆ ಎಡಿ ತೊಗೊಂಡು ಹೋಗೋದು ಬಿಟ್ಟಿದ್ದು ನಾನು, ಅಲ್ಲ ನಿನಗೆ ನೆನೆಸ್ಲಾರ್ದೆ ಬಿಟ್ಟಿದ್ದು ನಾನು, ನಿನ್ನ ಹೆಸರು ಮ್ಯಾಗ ಮಾಡಿದ ಗುಡಿಗಳಿಗೆಲ್ಲ ಹೋಗಿ ನಿನಗೇನು ಪಟ್ಟಿ ಹರಿಸೋದು ಬಿಟ್ಟಿದ್ದು ನಾನು. ಇಷ್ಟೆಲ್ಲ ಮಾಡಿದ್ರು 30 ವಯಸ್ಸಿಗೆ ನನಗೆ ಬಿಳಿ ಕೂದಲು ಹ್ಯಾಂಗೆ ಕೊಟ್ಟಿ ನೀನು ಅಂತ ದೇವ್ರಿಗೆ ಜಗಳ ಆಡಂಗಿಲ್ಲೇನು ನೀವು? ಆಡ್ತಿರಿಲ್ಲ. ಮೊನ್ನೆ ಮುದಿಕ್ ಬಂದಿತ್ತು ಒಂದು ಮಠಕ್ಕೆ, ನಾವು ಊರ ಹೆಸರು ಹೇಳಂಗಿಲ್ಲ, ಫ್ರೀ ಬಸ್ ಐತಿ, ನೀವು ಹುಡುಕ್ಯಾಡ್ಕೊಂತ ಹೋದ್ರೆ ನಾ ಏನು ಮಾಡ್ಲವ್ರಿಗೆ. ಆ ಒಂದು XYZ ಊರಿಂದ ಒಂದು ಮುದುಕಿ ಬಂದಿತ್ತು, ನಾವು ಊರ ಹೆಸರು ಹೇಳಕ್ಕೆ ಹೋಗಂಗಿಲ್ಲ. ಈ ಒಂದು 3 ಅಮಾಸೆ ಹಿಂದೆ ಬಂದಿತ್ತು ಅದು ಮಠಕ್ಕೆ. ಅದು ಬಂದು ನಾ ಅದೇ ಅಮಾಸೆಗೆ ಪುಣ್ಯ ಸಿಕ್ಬಿಟ್ಟಿದ್ನ್ಯಾ, ನಾ ಸಿಕ್ಕ ನೀವು ಮುಗಿದು ಹೋಯ್ತು ಕತಿ ಕುಂತು ಹೇಳಕ್ಕೆ ಚಾಲೂ ಮಾಡಿದ್ಲು. ನನ್ನ ಮೊಮ್ಮಕ್ಳು ಹಾಂಗ್ಯಪ್ಪ, ನನ್ನ ಮೊಮ್ಮಕ್ಳು ಹಿಂಗ್ಯಪ್ಪ, ಬರೀ ಮೊಮ್ಮಕ್ಳನ್ನ ಹೊಗಳ್ತಲ್ಲ. ಸೊಸಿ ಹ್ಯಾಂಗೆ ಅದಾಳಂದ್ರೆ ಆಕಿದೇನು ಹಚ್ಚಿರ್ ಬಿಡ್ರಿ ಅಪ್ಪ ಅಂತಾಳೆ. ಹಂಗೆ ಸೊಸಿದಂದ್ರೆ ಬರ್ತದೆ ಬೆಂಕಿ, ಮೊಮ್ಮಕ್ಳದಂದ್ರೆ ಅಗದಿ ಚಂದ ಹೇಳಕ್ಕೆ. ಒಟ್ಟು ಮುದುಕಿ ಬಂದು ಕುಂತಿದ್ಲು. ಆಯ್ತೇವ ಅಂತ 2 ತಿಂಗಳಿಂದ ಮುದುಕಿ ಹೆಂಗಿರ್ತೈತಿ ಅಮ್ಮ? ಹೆಂಗಿರ್ತದ? ಒಂದಿಷ್ಟು ಬಿಳಿ ಕೂದಲ, ಒಂದಿಷ್ಟು ಬೆನ್ನು ಬಾಗಿರ್ತೈತಿ, ಅವೆಲ್ಲ ಪಾಪ ಎಲ್ಲ ಹಿಂಗೆ ಕೆನ್ನಿ ಕಿವಿ ಎಲ್ಲ ಹಿಂಗೆ ಜೋತ್ ಬಿದ್ದಿರ್ತದ. ಅದು ಚಂದ ಪ್ರಸಾದ ಮಾಡಿ ಮಠದಾಗ ವಾಪಸ್ ಹೋಯ್ತು. ಮೊನ್ನೆ ಅಮಾಸಿಗೆ ಬಂದೈತಿ ಮಠಕ್ಕೆ, ಅದೇ ಮುದುಕಿ ಬಿಳಿ ಕೂದಲು ಹೋಗಿ ಕರಿ ಕೂದಲಾಗ್ಯಾವ. ನಾ ಗಾಬರಿ ಅದ, ಹೆಂಗಿದು ಸಾಧ್ಯ ಅಂದೆ ನಾನು. ಮುದುಕಿ ಅಂದ್ರೆ ಹೆಂಗಿರ್ತದ? ಒಂದಿಷ್ಟು ಬಿಳಿ ಕೂದಲು ಇರ್ತದ, ಅದೊಂದು ಎಲ್ಲ ಇದು ಅಂದ್ರೆ ಒಟ್ಟು ವಯಸ್ಸಾಗೋದೇ ಬೇಡ, ಒಟ್ಟು ಹೆಂಗಾಗಿರ್ಬೇಕನ್ನು ಯಾವಾಗಲೂ ನೀವು ಒಟ್ಟು ಸಾಧ್ಯ ಐತೆ ಏನದು ಹೇಳಿ ನೋಡು. ಅದು ಬಿಳಿ ಕೂದಲು ಹೋಗಿ ಕರಿ ಕೂದಲಾಗಿದ್ದು. ನಾ ಮುದುಕಿಗೆ ಕೇಳ್ದೆ, ಏನು ಬೇಯ್ದು ನಿನ್ನ ಶಕ್ತಿ ಅಂದೆ. ನಾ ಅಟ್ಟೆ ಹೆಂಗಿದು ಸಾಧ್ಯ? ಏನು 2 ತಿಂಗಳ ಹಿಂದೆ ಬಿಳಿ ಕೂದಲು ತೊಗೊಂಡ್ಬಂದಿದ್ದಿ, ಇವತ್ತು ಬಂದು ಏನು ಕರಿ ಕೂದಲು ಮಾಡ್ಕೊಂಡ್ಬಂದು, ಏನಾರ ಹೇಳ ಮತ್ತು ನಾವು ಏನಾರ ಹಚ್ಕೊಂತೀವಿ ಅಂದೆ ನಾನು. ಅದು ಮುದುಕಿ ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಂದ್ರೆ, ಮುತ್ಯ ನೀ ಸನ್ಯಾಸಿದಿ ಗಪ್ ಕುಂದ್ರೆ ನಿನಗೆ ಗೊತ್ತಾಗೋದಿಲ್ಲ ಅಂತದ್ದು.
ನಿಂಗೆ ಸನ್ಯಾಸಿ ಮಾಡ್ಯಾರ 13 ವಯಸ್ಸಿದ್ದಾಗ ನಿಂಗೆ ಇವೆಲ್ಲ ತಿಳಿಯಂಗಿಲ್ಲ, ನೀ ಗಪ್ಪಿರು ಅಂತು. ಆಯ್ತು ಬೇ, ಇದು ಏನಿದು, ಇದು ಟ್ರಾನ್ಸ್ಫಾರ್ಮೇಶನ್, ಹೌ ಇಟ್ಸ್ ಇವನ್ ಪಾಸಿಬಲ್, ಹೆಂಗೆ ಸಾಧ್ಯ ಆಯ್ತು ಇದು ಅಂತ ಕೇಳಿದೆ. ಆ ಮುದಿಕೆಂತೂ ಎಷ್ಟು ಚಂದ ಹೇಳ್ತು ಅಂದ್ರೆ, ಇದೇನು 2 ತಿಂಗಳ ಹಿಂದೆ ಬಿಳಿ ಕೂದ್ಲಿತ್ತಲ್ಲ ಅದು ಕಾಸ್ಕತಪ್ಪನ ಪವಾಡ. ಅದು 2 ತಿಂಗಳ ಹಿಂದೆ ಬಿಳಿ ಕೂದ್ಲು ಏನಿತ್ತು ಅದು ಸಹಜ, ಕಾಸ್ಕತಪ್ಪನ ಪವಾಡ. ಈಗೇನು ಕರಿ ಕೂದ್ಲು ಬಂದಾವ, ಇದು ನಮ್ಮ ಊರವನ ಅಂಗಡಿ, ಅವ್ನು ಸ್ಟೇಷನರಿ ಅಂಗಡಿ ಅವನ ಪವಾಡ ಅಂತಿದ. ಅದಕ್ಕೆ ಪಾಪ ಯಾರ ಹೇಳ್ಯಾರ, ಅದೇನ ಕರ್ರನ್ ಸಿಗ್ತೈತೆ ನೋಡ್ಬೇ, ಹಚ್ಕೊನಿ ಹೊಳ್ಳಿ ಹುಡುಗಿ ಅಂತ ಹೇಳ್ಯಾರ. ಆಗಕ್ಕೆ ಸಾಧ್ಯ ಐತೆ? ವಯಸ್ಸಾಗಿದ್ದು ಮುದುಕಿ ಅದು ಏನಾರು ಹೇರ್ ಡ್ರೈಯರ ಅದು ಇದು ಅಂತ ಏನು ಹಚ್ಕೊಂಡ್ರೆ ವಾಪಸ್ ಮತ್ತದು ಹುಡುಗಿ ಆಗಕ್ಕೆ ಸಾಧ್ಯ ಐತೇನು? ಸತ್ಯ ಏನು ತಿಳ್ಕೊಳ್ಳೋದು ಅಂದ್ರೆ ಬಿಳಿ ಕೂದ್ಲ ಬರುವುದೇ, ಎಷ್ಟು ಏನು ಮಾಡಿದ್ರು ಬಿಳಿ ಕೂದ್ಲ ಬರುವುದೇ. ಇವು ಏನು ತಗೊಲ್ ನಮಗೇನು ದೇವರು ಕೊಟ್ಟಿದಾನಲ್ಲ ಕೆನ್ನೆ, ಇದು ಒಂದಿಲ್ಲ ಒಂದು ದಿನ ಇದು ಜೋತ್ ಬೀಳುದ. ಬೆನ್ನು ಎಷ್ಟು ಗಟ್ಟಿ ಐತಲ್ಲ ಇದು ಬಾಗುದ. ಇದು ಕಾಲು ಬೆಕ್ಕದಂಗೆ ಇಡೀ ಊರು ಜಿಗದ ಅಡ್ಡಾಡವ್ ಇದ್ರಿ ಏನು, ಇದು ಕಾಲು ಒಂದು ದಿನ ನೋವು ಬಂದು ಇದು ದಂಡಿ ಸೇರುದೆ. ನಾನು ನನ್ನದು ಅಂತ ಮೆರೆದಾಡಿದ ಮನುಷ್ಯ ಬಂಗ್ಲೋ ಗಾಡಿ ಕಟ್ಲಿ, ಬಂಗ್ಲೋ ಮ್ಯಾಗ ಬಂಗ್ಲೋ ಕಟ್ಲಿ, ಕಿಮ್ಮತ್ತಿನ ಗಾಡಿ ತರಲಿ, ನಾ ಅಂತ ಬಡದಾಡಿದ ಮನುಷ್ಯ ಒಂದು ದಿನ ಮಣ್ಣಾಗ ಹೋಗುದೆ. ಈ ಸತ್ಯ ಯಾರಿಗೆ ಅರಿವಾಗ್ತದಲ್ಲ ಅವರು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಅಷ್ಟೆ. ನಥಿಂಗ್ ಈಸ್ ಪರ್ಮನೆಂಟ್. ಇದೊಂದು ತಲೆಗಿಟ್ಕೊಂಡ್ಬಿಡ್ರಿ, ಯಾವುದೂ ಶಾಶ್ವತ ಅಲ್ಲ. ಈ ಮೈಕ್ ಇವತ್ತು ಕೆಲಸ ಮಾಡಕತ್ತೈತಿ ಅಂದ್ರೆ 10 ವರ್ಷ ಬಿಟ್ಟ ಮ್ಯಾಗೂ ಈ ಮೈಕ್ ಹಿಂಗೆ ಕೆಲಸ ಮಾಡ್ಕೊತೈತಿ ಅನ್ಕೊಂಡ್ವಿ ಅಂದ್ರೆ ಹುಚ್ಚರು ನಾವು. 10 ವರ್ಷ ಆದ್ಮ್ಯಾಗರ ಯಾಕಾಗಲ್ಲಕ ಈ ಮೈಕಿಗೆ ಒಂದು ದಂಡಿ ಹತ್ತುದೇನೆ. ಫೋನ್ ನಮ್ಮ ಕಡೆ ಭಾಳ ಚಂದ ಹೊಸ ಫೋನ್ ತೊಗೊಂಡು ಬಂದಿವ್ರಿ, ಒಟ್ಟಾದ ಏನು ಗದಿ ಭಾರಿ ಅಂತ 1 ವಾರ 2 ವಾರ ಅಟ್ಟೆ ಹೊಸ ಫೋನ್. 1 ವರ್ಷ ಹೋಯ್ತು ಅಂದ್ರೆ ಫೋನ್ ಸ್ಕ್ರೀನ್ ಗಾರ್ಡರ ಒಡೆದಿರ್ತೈತಿ, ಹಿಂದೆ ಕ್ಯಾಮ್ರಾರ ಒಡೆದಿರ್ತೈತಿ, ಫೋನು ಒಂದು ದಿನ ಎಂಡ್ ಆಗೋದೇನೆ. ಒಂದು ಚಲೋ ಗಿಡ ಹಿಂದೆ ನೀವು ತೋಟದಾಗ ಹಚ್ಚಿರಿ, ಯಾವ ನೀವು ಕಾಲು ತಕ್ಕೊಳ್ಳು ನೀರ್ದಾಗ ಗಿಡ ಮಸ್ತ್ ಮರ ಆಗಿ ಬೆಳೆದಿರ್ತದೆ. ಇವತ್ತು ಗಿಡ ಹಚ್ಚಿದ ಗಿಡ ಒಂದು 10 ವರ್ಷ ಚಂದ ಇರ್ತದೆ, 20 ವರ್ಷ ಚಂದ ಇರ್ತದೆ, ಒಂದು ದಿನ ಗಿಡ ಬಾಡುವುದೇ. ಬೆಳಗ್ಗೆ ಅರಳಿದ ಹೂವು ಮಧ್ಯಾಹ್ನ ಚಂದ ಮಕರಂದ ಬೀರ್ ಎಲ್ಲರಿಗೂ ಹೂವು ಕೊಟ್ಟು ಅದ್ರದ್ದೆಲ್ಲ ಎಲ್ಲರಿಗೂ ತೋರಿಸಿ ರಾತ್ರಿ ಆಗೋದಕ್ಕೆ ಹೂವು ಬಾಡುವುದೇ, ಮೈಕ್ ಹಾಳಾಗುವುದೇ, ಫೋನ್ ದಂಡಿ ಹಿಡಿಯುವುದೇ. ಇವತ್ತು ಚಲೋ ಒಬ್ಬ ಶೋರೂಮ್ದಾಗ ಕಾರ್ ತಂದಾನಂದ್ರೆ ಇವತ್ತಿಲ್ಲ ನಾಳೆ 10 ವರ್ಷ ಆದ್ಮ್ಯಾಗರ ಯಾಕಾಗಲ್ಲಕ ಆ ಕಾರು ಗುಜರಿ ಸೇರುವುದೇ. ಒಬ್ಬ ಮಸ್ತ್ ಮನಿ ಕಟ್ಟಾನ, ಊರಾಗ ಒಬ್ಬ ಚಲೋ ಮನಿ ಕಟ್ಟಿರ್ತಾನೆ, ಅವ್ನು ನಿಮಗೆಲ್ಲ ಊಟಕ್ಕೆ ಕರೆದಿರ್ತಾನೆ, ಹೌದಿಲ್ಲ? ಎಲ್ಲರಿಗೂ ನಿಮಗೆ ಚಲೋ ಊಟಕ್ಕೆ ಕರೆದಿರ್ತಾನೆ. ನಾವೆಲ್ಲ ಊಟಕ್ಕೆ ಹೋಗ್ತೀವಿ, ನಾವೇನು ಮತ್ತು ಊಟಕ್ಕೆ ಹೋಗಿರ್ತೀವಿ ಪಾಪ ಚಂದ. ಊಟಕ್ಕೆಲ್ಲ ಹೋಗಿ ಮನಿ ಎಲ್ಲ ಅಡ್ಡಾಡಿ ಭಾಳ ಚಂದ ಕಟ್ಟಿಯಪ್ಪ ಮನಿ ಅಂತ ಹೇಳಿ ಬರ್ಬೇಕಾದ್ರೆ ದೇವ್ರಾಣ ಹಂಗೆ ಬರಂಗಿಲ್ಲ. ನಾವು ಒಂದು ಗುಳಿಗೆ ಕೊಟ್ಟು ಬಂದಬಿಡ್ತೀವಿ ನೀ. ಯಾಕೆ ಹೇಳ್ರಿ? ಅವು ನಂಗೆ ಮನಿ ನಾವು ಕಟ್ಟಿರಂಗಿಲ್ಲಲ್ಲ. ಒಂದು ಗುಳಿಗೆ ಏನು ಕೊಟ್ಟು ಬರ್ತೀವಿ ಅಂದ್ರೆ ಮನಿ ಎಲ್ಲ ಭಾರಿ ಕಟ್ಟಿ ನೋಡಪ್ಪ, ಏನು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನಿ ಎಲ್ಲ ಭಾರಿ ಕಟ್ಟಿ ಖರೆ ಬರಲ್ಯಾ? ಖರೆ ಅಂತೀರಲ್ಲ ನೀವು, ಭಾರಿ ಡೇಂಜರ್ ಅದು. ದೇವ್ರು ಭಾರಿ ಪ್ರೋತ್ಸಾಹ ಮಾಡ್ತದೆ, ತಾಳಿ ಕೊಟ್ಟು ಸಣ್ಣದೈತಿ ಮುತ್ತೆ ಆದ್ರೆ ಅಂದಿರಿ ಅಂದ್ರೆ ನಮಗೆ ಕೊಂಡಿ ಒಗದಿರಿ ಅಂತ ಅರ್ಥ ಅಲ್ಲಿ ನಾಳೆ. ಊರೆಲ್ಲ ಭಾರಿ ಇತ್ತು ಏನು ಬಂಡಪ್ಪನ ಸಾಲ್ವಾಡಿಗೆ ಭಾರಿ ಊರ ಆದ್ರೆ ಅಂತ ನಾ ಇನ್ನೊಬ್ರಿಗೆ ಹೇಳಕತ್ತೀನಿ ಅಂದ್ರೆ ನಿಮಗೆ ಕಿವಿ ನಟ್ಟಗಕ್ಕವು ಯಾಕ ಏನಾರ ಒಂದು ಕೆಟ್ಟದ್ದು ಹೇಳಕತ್ತೀನಿ ಅಂತಲೇ ಅರ್ಥ. ಹಂಗೆ ಅವ ಅಲ್ಲಿ ಹೋಗಿ ಮನೆಯೆಲ್ಲ ಭಾರಿ ಕಟ್ಟಿ ಏನು POP ಏನು TV ಏನು ಟೇಬಲ್ ಮಸ್ತ್ ಮಾಡಿಸಿ ಸೋಫಾ ಎಲ್ಲ ಭಾರಿ ಐತಿ ಆದ್ರೆ ಬರಲಿ ಅಂತ ಇಟ್ಟೆ ಹೋಗಿ ಬಿಟ್ಟ. ಅವನಿಗೆ ಚಲೋ ಗಿಫ್ಟ್ ಕೊಟ್ಟಿದ್ರು ಸಂಬಂಧಿಕರು, ಅದು ಇರಲಿಲ್ಲ ತಲೆಯಾಗ. ಅದು ಪಾಪ ಸಣ್ಣ ಹುಡುಗರು ಎಲ್ಲ ಸೇರಿ ಬಂಗಾರ ಮಾಡಿಸಿದ್ದು ಅದು ಇಲ್ಲ ತಲೆಯಾಗ. ಹೆಂಡತಿನ ಅಪ್ಪ ಮಾವ ಚಲೋ ಎಲ್ಲ ಅದು ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ದ, ನನ್ನ ಅಳಿಯನ್ ಮನಿ ಓಪನಿಂಗ್ ಅಂತ ಅದು ಇರಲಿಲ್ಲ ತಲೆಯಾಗಿದ್ದೇನು ಒಬ್ಬ ಮನುಷ್ಯ ಅಂದಿದ್ದು. ಆದ್ರೆ ಅವ ರಾತ್ರಿ ವಾಟ್ಸಪ್ನ ಮೆಸೇಜ್ ಹಾಕಿದ್ದ, ಅವ ಶಾಣೆ. ಅವ ಏನು ವಾಟ್ಸಪ್ನ ಮೆಸೇಜ್ ಹಾಕಿದ್ದ ಅಂದ್ರೆ, ನಿನ್ನ ಮನೆ ಊರಾಗ ಯಾರ್ದು ಇಲ್ಲ ಅಂಥ ಮನೆ ಐತಿ, ಒಂದು ನೆನಪಿಟ್ಕೋರಿ, ಭಾಳ ಚಂದ ಹೊಗಳಾಕತ್ತಾರ ಅಂದ್ರೆ ನಿಮಗೆ ನಾಳೆ ಇಡತ್ತಾರ ಅವ್ರು. ಭಾರಿ ಚಂದ ನಿಮಗೆ ಹೊಗಳಿ ಮ್ಯಾಗ ಎಬ್ಸಾಕತ್ತಾರ ಒಯ್ಯಾಕತ್ತಾರ ಅಂದ್ರೆ ಇವತ್ತಿಲ್ಲ ನಾಳೆ ನಿಮಗೆ ಹಾಕವ್ರ. ಎಲ್ಲಿ ಹಾಕತ್ತಾರ ಹೆಂಗೆ ಹಾಕತ್ತಾರ ಗೊತ್ತಿಲ್ಲ. ನನಗೆ ಒಂದು ಸತ್ಯ ಗೊತ್ತಾಗೈತೆ ಏನು ಅಂದ್ರೆ, ಯಾರು ನಮ್ಮನ್ನು ಮೆರೆಸ್ತಾರಲ್ಲ ಅವರ ಓದ ಮಣ್ಣಾಗಿಟ್ಟು ನಾಳೆ ಆರಾಮ್ ನಕ್ಕೊಂದು ಕಟ್ಟಿ ಮ್ಯಾಗ ಕುಂದಿರ್ತಾರೆ. ಈ ಸತ್ಯ ನನಗೆ ಗೊತ್ತಿತ್ತಂತ ಆರಾಮದಿಂದ ಅಷ್ಟೇ. ಮತ್ತು ಅವು ಯಾವ ಹೊಗಳ್ತಾವು ಸ್ಟಾರ್ಟಿಂಗ್ ಅವ ಭಾಳ ಚಂದ ಹೊಗಳಿದ. ಏನು ನಿನ್ನ ಹಂಗೆ ಊರಾಗ ಯಾರ್ದು ಇಲ್ಲ ಮನಿ, ಅಂಥ ಮನಿ ಕಟ್ಟಿ ಆದ್ರೆ 2 ಸಲ ಹಾಕಿ 3ನೇದಕ್ಕೆ ಕಿಡಿಕಿ ಈ ಕಡೆ ಇರಬೇಕಿತ್ತು ಅಂದ. ಕಿಡಿಕಿ ಏನು ಹಚ್ಚಿದ್ದಲ್ಲ ಆ ಕಡೆ ಇರಬಾರ್ದು ಈ ಕಡೆ ಇರಬೇಕಿತ್ತು ಅಂದ. ಇದು ಅವ ಏನು ದೊಡ್ಡ ಶಾಣೆ ಪಂಡಿತ್ ಇರ್ಬೇಕಂತ ಅವನ ಮಾತು ಕೇಳಿ ಇವ ಬಡ ಸ್ವಾಮಿಗಳನ್ನ ಕರೆಸಿ ಅಲ್ಲೇನೋ ಒಂದಿಷ್ಟು ಕಿಡಿಕಿ ಇದ್ದು ಅಲ್ಲ ಅದನ್ನೆಲ್ಲ ತೆಗೆದ ಹೊಸ ಮನಿ. 2 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನಿ. ಮರುದಿನಾನೇ ಕಿಟಕಿ ತೆಗೆದು ಸಿಮೆಂಟ್ ಹಾಕಿ ಬಲಕ್ಕೆ ಕಿಟಕಿ ಹಾಕಿದ. 1 ವಾರ ಬಿಟ್ಟು ಮತ್ತೊಬ್ಬ ಬಂದು ಮನೆಗೆ. ಅವ ಏನಂದ, ಮತ್ತೊಬ್ಬ ಮನೆಗೆ ಬಂದು ಜಗಿಲೇನೈತಲ್ಲ ದೇವ್ರ ಕೋಲಿ ಇದು ಇಲ್ಲಿ ಇರಬಾರ್ದಿತ್ತು ಅಂದ.
ಇದು ತಲೆ ಹುಚ್ಚಪೇಲ್ ಅವನ ಮಾತು ಕೇಳಿ 2 ಕೋಟಿ ರೂಪಾಯಿ ಮನಿ ಜಗಲಿ ಹೇಳ್ಯಾರಲ್ಲ ಯಾರೋ ಒಬ್ರು ದೊಡ್ಡವ್ರಂತ ಜಗಲಿನ ಕಿತ್ತಿದ, ಎಲ್ಲಿ ಬಾತ್ರೂಮ್ ಇತ್ತು ಅಲ್ಲಿ ಜಗಲಿ ಮಾಡಂದ್ರ ಅವರು ಅಲ್ಲಿ ಬಡ ಬಡ ಹೋಗಿ ಜಗಲಿ ಹಾಕಿದ. ಮತ್ತೊಬ್ರು ಬಂದರು ಪುಣ್ಯಾತ್ಮ 1 ವಾರ ಬಿಟ್ಟು, ಅವ್ರೇನಂದ್ರು ಟಿ ವಿನ ಹಿಂಗೆ ನೋಡಬೇಡ ತಲೆ ಮ್ಯಾಗ ಇಟ್ಕೊಂಡು ನೋಡು ಅಂದ್ರು ಅವ್ರು. ಇವ ಅದನ್ನು ಮಾಡಿದ್ನೇನೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ನೀವು ಅಂಥವ್ರಿಗೆ ಕೊಡ್ತೀರಿ ಒತ್ತೆಗೆ. ಹೌದಾಯಪ್ಪ ಅನ್ನೋದು ಲಕ್ಷ ಕೊಡೋದು. ಅವ ಯಾವ ಕಿಟಕಿ ಈ ಕಡೆ ಇಡು ಅಂತಾನಲ್ಲ, ದೇವ್ರ ಕೋಲಿ ಆ ಕಡೆ ಇಡು ಅಂತಾನಲ್ಲ, ಅವನಿಗೆ 1 ಲಕ್ಷ ಕೊಡ್ತೀರಿ. ಇವತ್ತು ಭಾಳ ಕಡೆ ಮನೆಗೆ ಹೋಗಿದ್ದಾನೆ, ಯಪ್ಪ ಮನಿ ಹೆಂಗೈತೆ ಅಂತಾನೆ ಕೇಳ್ಯಾರ ಅವ್ರು. ನಾ ಅಂತೀನಿ ಮನಿ ಹೆಂಗೈತೆ ಅನ್ನೋದು ಮುಖ್ಯ ಅಲ್ಲ. ಯಾರು 1000 ಹೇಳಿದ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬ್ಯಾಡ್ರಿ. ವಿ ಆರ್ ಲಿವಿಂಗ್ ಇನ್ ದಿಸ್ ಎಜುಕೇಟೆಡ್ ಸೊಸೈಟಿ. ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಗಲಾರ್ದವ ನಿನಗೆ ಆ ಕಡೆ ಕಿತ್ತಿಡು ಈ ಕಡೆ ಕಿತ್ತಿಡು ಅಂತಾವು ತಲೆಯಾಗಿರಲಿ. ನಾವು ಭಾಳ ಕಡೆ ಇವತ್ತು ಹೋದೆಲ್ಲ ಅದ ನೋಡಿನಿ, ಯಪ್ಪ ಮನಿ ಜಗಲಿ ಸುದ್ದ ಐತಿಲ್ ನೋಡು ಅಂದ್ರೆ ನಾ ಏನು ಯೋಚನೆ ಮಾಡಿದೆ, ನನಗೆ 1 ಲಕ್ಷ ರೂಪಾಯಿ ಮಟ್ಟಕ್ಕೆ ಕೊಟ್ಬಿಡು, ನೀನು ಜಗಲಿ ಈ ಕಡೆ ಕಿತ್ತಿಟ್ಬಿಡು ಅಂದ್ರೆ ನಾನು ದೊಡ್ಡ ಹಾಕಿನಿ ಅಂತ. ಮತ್ತು ನೀವು ಅಂಥವ್ರಿಗೆ ಕೊಡೋರಲ್ಲಿ ನೀವು ಚಟ ಕೊಡೋ ಅನ್ನೋರಿಗೆ ನೀವೇನು ಹೋಲ್ಬಿಡು ಮುತ್ತೆ ಅಂತೀರಿ. ಅವ ಅಂದ ಟಿ ವಿ ಇಲ್ಲಿಡಬೇಡ ಮ್ಯಾಗಿಡು ಅಂದ. ಅವನ ಮಾತು ಕೇಳಿನೂ ಟಿ ವಿ ಮೇಲಿಟ್ಟ. ಏನು ಬದಲು ಮಾಡಿದ? ಕಿಟಕಿ ಬದಲು ಮಾಡಿದ, ಜಗಲಿ ಬದಲು ಮಾಡಿದ, ಟಿ ವಿ ಬದಲು ಮಾಡಿದ. ಎಲ್ಲರೂ ಬದಲು ಮಾಡು ಅಂದರು. ಅವನಿಗೆ ಬಹಳ ನೋವಾಯ್ತು. ಅವನಿಗೆ ಒಂದು ಕಡೆ ಕುಂತು ಯೋಚನೆ ಮಾಡ್ದ, ಏನಿದು ಎಲ್ಲರೂ ಹಿಂಗೆ ಬದಲು ಮಾಡು ಅನ್ನಕತ್ತಾರಲ್ಲ ಅಂತ ಮನ್ಯಾಗ ಯೋಚನೆ ಮಾಡ್ಕೊಂತ ಕುಂತಿದ್ದ. ಅದು ಮನಿ ಅಂತದು ಓಪನ್ ಮಾಡಿ ಬಾಯಿ. ಮನಿ ಅಂತೂ ನನ್ನ ಬದಲು ಮಾಡ್ಕೊಂತ ಹೋದಿ, ನೀ ಹಂಗೆ ಉಳಿದೆಲ್ಲ ನೀ ಬದಲಾಗಿ ಬಿಡು, ನನ್ನ ಬದಲು ಮಾಡಿ ಏನು ಮಾಡವ ಅಂತದು ಮನಿ ಅಷ್ಟೆ. ನನ್ನ ಬರೇ ಚೇಂಜ್ ಮಾಡ್ಕೊತ ಹೋದಿ, ಕಿಟಕಿನ ತೆಗೆದು ಮಾಡ್ಕೊತ ಹೋದಿ, ಅದನ್ನು ಮಾಡ್ಕೊತ ಹೋದಿ, ಇದನ್ನು ಮಾಡ್ಕೊತ ಹೋದಿ, ನೀ ಬದಲಾಗ್ಬಿಡು. ನಾ ಹೆಂಗೆ ಬದಲಾಗೋದು? ನಿನ್ನ ಬದಲು ಮಾಡೋ ಮಂದಿನ ದೂರ ಇಟ್ಬಿಡು, ನೀ ಆರಾಮಿರ್ತಿ ಅಷ್ಟೆ. ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಏನು ಹೇಳ್ತಾರ ಅವರೆಲ್ಲ ನಿನ್ನ ಒಳ್ಳೇದಕ್ಕೆ ಹೇಳೋದಲ್ಲ. ನಿನ್ನ ಹಾಂಗೆ ಮನೆ ಕಟ್ಟಕ್ಕೆ ಅವ್ರಿಗೆ ಆಗಿಲ್ಲ ಅಂತ ಹೇಳ್ತಾರಷ್ಟೆ. ಇವತ್ತು ನೆನಪಿಟ್ಕೊಂಡ್ಬಿಡ್ರಿ, ಇವತ್ತೆಲ್ಲ ಬಂದಿರಲ್ಲ, ನೆನಪಿಟ್ಕೊಂಡ್ಬಿಡ್ರಿ ತಲೆಯಾಗ. ಅವ್ರು ಅಂತಾರ ಕಿಟಕಿ ಇಲ್ಲಿ ಇರಬಾರ್ದಿತ್ತು, ಜಗಲಿಲ್ಲಿ ಇರಬಾರ್ದಿತ್ತು, ಫೋಟೋ ಇಲ್ಲಿ ಇರಬಾರ್ದಿತ್ತು, ಟಿ ವಿ ಇಲ್ಲಿ ಇರಬಾರ್ದಿತ್ತು ಅಂತಾರಲ್ಲ. ಅವ್ರಿಗೆ ಕೈ ಮುಗಿದು ಏನು ಅಂದ್ಬಿಡ್ರಿ, ನೀ ಹುಟ್ಲೇಬಾರ್ದಿತ್ತು ಅಂದ್ಬಿಡ್ರಿ, ಭಾರಿ ಚಂದ ಇರ್ತೈತೆ ಅವು. ನೀ ಹುಟ್ಲೇಬಾರ್ದಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಕಿಟಕಿ ಎಷ್ಟು ಆರಾಮ ಇರ್ತಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಟಿ ವಿ ಎಷ್ಟು ಆರಾಮ ಇರ್ತಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನನ್ನ ಜಗಲಿ ಎಷ್ಟು ಆರಾಮ ಇರ್ತಿತ್ತು, ನೀ ಹುಟ್ಟಲಿಲ್ಲ ಅಂದ್ರೆ ನಂದು 2 ಕೋಟಿ ರೂಪಾಯಿ ಮಾಡಿ ಕುಲು ನಕ್ಕೊಂತಿರ್ತಿತ್ತು. ನೀ ಹುಟ್ಟಲೇಬಾರ್ದಿತ್ತು ಅಂದ್ಬಿಡೋದು. ಇನ್ನೊಬ್ಬರನ್ನು ಬದಲು ಮಾಡ್ಕೊತ ಹೋಗೋದಲ್ಲ, ಇನ್ನೊಂದು ವಸ್ತುಗಳನ್ನು ಬದಲು ಮಾಡ್ಕೊತ ಹೋಗೋದಲ್ಲ. ಕಿಟಕಿ ಅಲ್ಲಿದ್ರೇನು ಇಲ್ಲಿದ್ರೇನು, ಟಿ ವಿ ಅಲ್ಲಿದ್ರೇನು ಇಲ್ಲಿದ್ರೇನು, ಅದು ಒಂದು ದಿನ ಬೆರಕು ಬೀಳುವುದೇ. ಇದ್ದಷ್ಟು ದಿನ ಏನು ಇವತ್ತು ಬದುಕಿವಿ, ಈ ಕ್ಷಣ ಏನು ಬದುಕಿವಿ, ಈ ಬದುಕನ್ನು ಯಾರು ಆನಂದಮಯವಾಗಿ ಬದುಕ್ತಾರ ಅವ್ರದೇ ನಿಜವಾದ ಬದುಕು. ಎಲ್ಲ ಬರೋದೆ, ಸಾವು ಬರೋದ, ಬೆನ್ನು ಬಾಗುದ, ಬಿಳಿ ಕೂದಲ ಹೋಗುವೆ, ಇವು ಎಲ್ಲ ಒಂದು ದಿನ ಹೋಗ್ತಾವೆ. ಇದ್ದಷ್ಟು ದಿನ ನಮಗೆಷ್ಟು ಸಾಧ್ಯ ಐತಿ ಅಷ್ಟು ಚಂದ ಬದುಕುದು. ಹೆಂಗೆ ಬದುಕುದು? ನಾಯಿ ಬದುಕದಂಗೆ ಬದುಕುದು. ನಾಯಿ ಅಂತದನ್ನೇನು ಹೀಯಾಳಿಸಿ ನೋಡೋದಲ್ಲ. ನೀವೆಲ್ಲ ಅಂತೀರಿ ಏನ್ರಿ ಮುತ್ಯಾರ ನಾಯಿ ಆದಂಗೆ ನೋಡ್ರಿ, ಅವ್ನ ಕಾಲಾಗ ನಾಯಿಗಿರದವನು ಕಂಡಪಟ್ಟಿ ಅಡ್ಡಾಡ್ತಾನೆ ನೋಡ್ರಿ. ನೀವು ನನಗೂ ಅಂದ್ರಾನೆ ಮುತ್ಯಾಗೇನು ಕಾಲಾಗ ನಾಯಿಗಿರೋದವನು ಓಸೂರಾಗ ಅಡ್ಡಾಡ್ತದಲ್ಲ ಮುತ್ಯ ಅಂದ್ರೂ ಕಮ್ಮಿಲ್ಲ ಅವನ ಅನಿಸ್ಕೊಂತಿಂತೇಳಿ ಕೆಡಿಸ್ಕೋಬೇಡ್ರಿ. ಒಟ್ಟು ನಾಯಿಗಿರಿ ಅಂತಿರಿಲ್ಲ. ಅವ ಹೋಗ್ಲಿ, ಅವ ಏನ್ರಿ ಅವ ಕೋಳಿ ಇದ್ದಂಗೆ ಅದಾನವ, ಹಾವು ಇದ್ದಂಗೆ ಅದಾನವ, ಅವ ಏನು ನವಿಲಿದ್ದಂಗೆ ಅದಾನ್ರಿ, ಬರೀ ಅಡ್ಡಾಡ್ತಾನೆ, ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತಿರಿಲ್ಲ. ನೀವೆಲ್ಲ ನೀವು ಒಂದು ಪ್ರಶ್ನೆ ಕೇಳ್ತೀನಿ. ನಮ್ಮೆಲ್ಲ ಹುಡುಗರು ಇಲ್ಲಿ ಬಂದವು. ನಿಮ್ಮ ಹುಡುಗರು ಬ್ಯಾಸರ ಆಗಿತ್ತಂದ್ರೆ ನಾನು ಕಾರ್ ಡಿಕ್ಕಿ ಖಾಲಿ ಕೊಟ್ಬಿಡ್ರಿ, ಅವು ತೊಗೊಂಡು ಹೋಗ್ಬಿಡ್ತೀನಿ ನಾನು. ಅವು ಹೊಸಕ್ಕೂ ಮುಂದೆ ಕುಂದಿರ್ಸಿರ್ತೀನಿ, ಅವು ನನ್ನ ಜೀವತ್ತಿಲ್ಲದೆ ಹೋಗಂಗೇ ಇಲ್ಲ. ಅವು ನನ್ನ ನೋಡಂಗಿಲ್ಲ. ಆಗ ಮುತ್ಯನ ಕಣ್ಣು ನೋಡ, ಆ ಕಡೆ ನೋಡ್ತಾ ನೋಡ, ಈಗ ಮುತ್ಯ ಕೈ ಈ ಕಡೆ ಮಾಡ್ತಾ ನೋಡ, ಅದೇ ಮುತ್ಯ ನೋಡ ಹಂಗೆ ಮಾಡ್ತಾನೆ. ಅವು ಹೊಸ ನಾನು ನೋಡಂಗಿಲ್ಲ, ನನ್ನ ಮಾತಂತೂ ಕೇಳಿಸ್ಕೊಳಂಗಿಲ್ಲ. ಯಾಕೆ ಹಿಡ್ಕೊಡೋ ಕೆಪಾಸಿಟಿ ಹೋಗಿಲ್ಲ. ಅವು ಬರೀ ಅದನ್ನ ನೋಡ ಇದನ್ನ ನೋಡ ಅಂತ ಹಚ್ಚಿರ್ತಾವೆ. ಪಾಪ ನಿಮಗೂ ಬ್ಯಾಸರಾಗಿ ಅವು ಮುಂದೆ ಕೊಟ್ಟು ಕುಂದ್ರಿಸಿರ್ತೀವಿ. ಅವು ಹುಟ್ಟಿದ ಖುಷಿಗೆ ಹಾಲು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮೊಬೈಲ್ ಅಂತೂ ಮೊದಲು ಕೊಟ್ಟಿರ್ತೀರೋ, ಗಪ್ ಕುಂದ್ರಿಸ್ಬೇಕಲ್ಲ ಅಂತವು. ಅವು ಮೊಬೈಲ್ ನೋಡಿ ಅವು ಮೊಬೈಲ್ದಾಗ ಬರ್ತಾವು. ನಾಳೆ ನಿಮ್ಮ ಅಪ್ಪ ಅಮ್ಮನ ಹೊರಗೆ ಹಾಕ್ಬೇಕು, ಹೆಂಡತಿನ ಜೀವ ಮಾಡ್ಬೇಕಂತ ಬರ್ತಾವು. ಅವು ನೋಡಿ ಮತ್ತೆ ನಾಳೆ ನಿಮ್ಮನ್ನ ಹೊರಗೆ ಹಾಕ್ತಾವೆ. ನಾಳೆಷ್ಟು ಗತಿ ಏನು? ಕಾಶಿ ಮುತ್ಯ ಕಟ್ಟಿನೇ ಗತಿ ಬಿಟ್ರೆ ಮತ್ತೇನಿಲ್ಲ ಬೇರೆ. ಅವನ್ ಮೊಬೈಲ್ ಕೊಟ್ಟು ಬಳಸ್ತೀರಿ, ಅವು ಹಂಗ ಹಾಕಾವು. ಇವು ನೋಡಿ ಅವು ಗಟ್ಟಿಯಾಗಿದ್ದು ಇರ್ತಾವ, ಯಾವ ಭೂಮಿ ಮ್ಯಾಗ ಇರ್ತಾವನ್ರಿ. ಯಾವ ಭೂಮಿ ಮ್ಯಾಗ ಇರಂಗಿಲ್ಲ, ಗಟ್ಟಿಯಾಗಿದ್ದು ಯಾವ ಇರ್ತಾವ ನೀವು ನೋಡಿ.